ಬಡವರ ಹೊಟ್ಟೆ ತುಂಬಬೇಕಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಖದೀಮರ ಪಾಲಾಗುತ್ತಿದೆ. ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದ ಗೋದಾಮಿನಲ್ಲಿ 120 ಟನ್ಗೂ ಹೆಚ್ಚು ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿ ಇಡಲಾಗಿದ್ದು ಬೆಳಕಿಗೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಅನ್ನಭಾಗ್ಯಕ್ಕೆ ಖದೀಮರು ಕನ್ನ ಹಾಕುತ್ತಿದ್ದಾರೆ. ಇಂತಹ ಅನೇಕ ಪ್ರಕರಣಗಳು ಹೊರಬರ್ತಾ ಇವೆ. ಅಂತಹದ್ದೇ ಒಂದು ಪ್ರಕರಣ ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಸಾಗರ್ ಅವರ ನೇತೃತ್ವದಲ್ಲಿ ಅಕ್ರಮವಾಗಿ 250ಕ್ಕೂ ಅಧಿಕ ಮೂಟೆಗಳಲ್ಲಿ ಸಂಗ್ರಹಿಸಿ ಇಟ್ಟ ಪೀರನವಾಡಿ ತಾಲೂಕಿನ ಭಗವಂತ ಸುಬ್ಬರಾವ್ ಭೋಸ್ಲೆ ಎಂಬಾತರಿಗೆ ಸೇರಿದ ಗೋದಾಮಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಸಾಗರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಆರೋಪಿ ವಿರುದ್ಧ ಗೂಂಡಾ ಕಾಯ್ದೆ ಅಡಿ ಕೇಸ್ ದಾಖಲಿಸುವಂತೆ ಒತ್ತಾಯಿಸಲಾಗಿದೆ. ಬಂದ ತಕ್ಷಣ ಗೊತ್ತಾಯಿತು ಇಲ್ಲಿ ರೇಷನ್ ಅಕ್ಕಿ ಸುಮಾರು 7 ತಿಂಗಳಿಂದ ಮಾರ್ತಾರಂತ ಹೇಳ್ಯಾರ. ಇವರು ಮಾರೋದು ಏನಂದ್ರೆ ಇವರು ಕೆಲವೊಂದು ಟೀಮ್ಗಳಿದಾವೆ, ರಿಕ್ಷಾ ಟೀಮ್ಗಳು ರೀ. ಅಂದರೆ ಒಬ್ರಿಗೆ 1,000 ಪಗಾರ ಕೊಟ್ಟು ಮತ್ತು ಅಕ್ಕಿ ಮೇಲೆ ಇವ್ರಿಗೆ ಬೆಲೆ ರೀ. ಅಂದ್ರೆ ಇವ್ರಿಗೆ ಒಂದು 8 ರೂಪಾಯಿ ತೊಗೊಂಡ್ರೆ ಅವ್ರಿಗೆ 10 ರೂಪಾಯಿ, ಅಂದರೆ ಮುಂದಿನ ಅವ್ರ ಕಡೆ 8 ರೂಪಾಯಿ ತೊಗೊಂಡ್ರಿ ಇವ್ರಿಗೆ 2 ರೂಪಾಯಿ ಮತ್ತು ಕಮಿಷನ್ ಮತ್ತು 1,000 ರೂಪಾಯಿ ಅವ್ರಿಗೆ ರೀ. ಅಂದ್ರೆ ಪ್ರತಿ ಹಳ್ಳಿಗಳು ರೀ. ಆಗ ನಮ್ಮ ಉದಾಹರಣೆ ಆಗಿಲ್ಲ ರೀ, ನಮ್ಮ ಹುಂಜನಟ್ಟಿ, ಬಾಮನವಾಡಿ, ಕುಟ್ಟಲವಾಡಿ, ನಾವಗೆ, ರನ್ಕುಂಡೆ, ತೀರ್ಥಕುಂಡೆ, ಬಾದರವಾಡಿ, ಕೆನೆ, ಈ ಎಲ್ಲ ಕಡೆ ದೇಸೂರು ಮತ್ತು ಇನ್ನೊಬ್ಬರು ಅದಾರ ರೀ. ಇದಕ್ಕೆ ರೀ ದೇಸೂರದ ಸೂತ್ರಧಾರ ದೇಸೂರದಾರ ಅದಾರ ರೀ. ಈಗ ನಾವು ಇಲ್ಲಿದ್ದೀವಿ ಅಂದ್ರೆ ಇವ್ರು ಇನ್ಫಾರ್ಮೇಷನ್ ಆಲ್ರೆಡಿ ಹೋಗಿರ್ಬೇಕು ರೀ ಅಲ್ಲಿಗೆ ದೇಸೂರಕ್ಕೆ ರೀ. ಇವರೆಲ್ಲ ಹಳ್ಳಿಗಳ ಕಡೆಯಿಂದ ಖರೀದಿ ಮಾಡ್ತಾರೆ ರೀ ರೇಷನ್ ಅಂಗಡಿಯಾಗಿಂದ್ರೆ. ರೇಷನ್ ನಮ್ಮ ಬಡವ್ರಿಗೆ ರೇಷನ್ ಕೊಟ್ಟಿರ್ತಾರಲ್ಲ ರೀ, ಅಲ್ಲಿ ಅವ್ರಿಗೆ ಇದ್ರಲ್ಲ ಒಂದು 8 ರೂಪಾಯಿ ಕಿಲೋ ತೊಗೊಂತಾರೆ ರೀ. ಅವ್ರು ತೊಗೊಂಡ ತಕ್ಷಣ ಅವ್ರು ತೊಗೊಂಡು ಮತ್ತು ಇವರು ಪಾಲಿಶ್ ಮಾಡಿ 25-30 ರೂಪಾಯಿ ಮಾರ್ತಾರೆ ರೀ. ಇವ್ರಿಗೆ ಲಾಸ್ಟ್ ಟೈಮ್ 7 ತಿಂಗಳ ಹಿಂದೆ ನಾ ಇವ್ರು ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ದೆ ರೀ. ಬಂದು ಅವಾಗ ವಾರ್ನಿಂಗ್ ಕೊಟ್ಟೆ. ಅವಾಗ ನನಗೆ 8 ಚೀಲ ಸಿಕ್ಕಿದ್ದು ರೀ. ಅವಾಗೂ ಅಂದ್ರೆ ರೀ ಸ್ಟೇಷನ್ದಾಗ ನನಗೆ ಎಂಟ್ರಿ ಐತೆ ಹಂಗೆ ಐತೆ ತೆಗ್ಯಾರ. ನನಗೆ ಇವತ್ತು ನಾ ಯಾವುದೋ ಕಾರಣ ಹೊರಗೆ ಹೋಗೋದು ನನಗೆ ಇನ್ಫಾರ್ಮೇಷನ್ ಬಂತು ರೀ. ಬಂದು ನೋಡಿದ್ರು ನನಗೂ ಅಂದ್ರೆ ರೀ 2 ಲಕ್ಷ ಕೊಡ್ತೀನಿ, ಇಲ್ಲೇ ಮಾತು ವಿಷಯ ಬಿಟ್ಟು ಅಂತ ಹೇಳ್ಯಾರ. ನಾ 2 ಲಕ್ಷ ರೂಪಾಯಿ ಬೇಡಪ್ಪ ನನಗೆ, ಇವತ್ತು 2 ಲಕ್ಷ ತೊಗೊಂಡು ತಗೋರಿ ನಾವು ರೀ. ಅದು 2 ಲಕ್ಷ ಭಾಳ ಅಂದ್ರೆ ನಮ್ಗೆ 8 ದಿವಸ 9 ದಿವಸ ಆಗೋದ್ರಿ. ಅದ್ರ ಬಡವ್ರು ಹೊಟ್ಟಿಗೆ ರೀ ಹೊಡಿದ್ರಿ. ಈಗ ನಮ್ಮ ಕರ್ನಾಟಕ ಸರ್ಕಾರ ಐತ್ರಲ್ಲ ಸ್ಪಷ್ಟವಾಗಿ ಒಂದು ಸ್ಪಷ್ಟನೆ ಕೊಟ್ಟಿದ್ಬಿಟ್ಟಿತ್ತು ರೀ. ಬಡವರಿಗೆ ಅನ್ನದಾನ ಯೋಜನೆ ಎದಕ್ಕೆ ಮಾಡಿತ್ತು ರೀ? ಹೊಟ್ಟೆ ತುಂಬಲಿ ಅಂತ ಹೇಳ್ಯಾರ. ಅದನ್ನು ಬಿಟ್ಟು ಇವರು ಬಡವ್ರು ಹೊಟ್ಟೆ ತುಂಬಿಸ್ಬಿಡ್ಕ್ಯಾರ, ಬಡವ್ರು ಹೊಟ್ಟೆ ಹೊಡೆದ್ಕ್ಯಾರ. ಇವರು ಅದನ್ನೇ ಪಾಲಿಶ್ ಮಾಡಿ ಹೈದರಾಬಾದ, ಗೋವಾ ಮತ್ತು ಕೆಲವೊಂದು ಕ್ಯಾಂಟೀನ್ ಇಡ್ಲಿ ಮತ್ತು ದೋಸೆ ಮಾಡೋಕ್ಕಿಂತ ಮಾರ್ಕೊತಾರೆ ರೀ ಇವರು. ಇದು ನಮ್ಮ ಲಾಸ್ಟ್ ಟೈಮ್ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೀ. ನಮ್ಮ ಅನ್ನಭಾಗ್ಯ ಯೋಜನೆ ಒಳಗೆ ಇತ್ಲ ಯಾರು ಏನೂ ತಪ್ಪು ಮಾಡಿದ್ರೆ ಅವ್ರು ಕಠಿಣವಾಗಿ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ಬೇಕಂತ ಯಾರು ಹೇಳಿದ್ದಾರೆ ರೀ. ಅದ ಕಾರಣ ಇವ್ಗೆ ಲಾಸ್ಟ್ ಟೈಮ್ ಈ 2-3 ಕೇಸು ಇವ್ನು ವಡಗಾವ್ ಸ್ಟೇಷನಲ್ಲಿ ದಾಖಲಾದವ್ರಿ. ಇಂಥ ಕೃತ್ಯ ಇದ್ರಲ್ಲ ಇಲ್ಲಿ ನಮ್ಮ ಭಾಗದಾಗ ರೀ, ಪೀರ್ನೋಡೆ ಆಗಲ್ರಿ, ದೇಸೂರು ಆಗಲ್ರಿ, ಮತ್ತು ನಮ್ಮ ಜಾಡ್ ಶಾಪುರ್ ರೀ. ಅವ್ರು ಅಗಳಿಗೆ ಹೇಳಿದಲ್ಲ ರೀ, ಸ್ಟೇಟ್ಮೆಂಟ್ ಕೊಡಲ್ಲ ರೀ. ನನಗೆ ಪೊಲೀಸ್ ಇಲಾಖೆ ನನಗೆ ಎಂಟ್ರಿ ಕೊಡ್ತೀನಿ ಮತ್ತು ಫುಡ್ ಇನ್ಸ್ಪೆಕ್ಟರ್ ಎಂಟ್ರಿ ಕೊಡ್ತೀನಿ ಅವ್ರು ಸ್ವಂತ ಅವ್ರ ಬಾಯಲ್ಲೇ ಹೇಳಿದಾರಲ್ಲ ರೀ ಅಗಳಿಗೆ. ಏನಿಲ್ಲ ರೀ, ನಮ್ಮ ಬಡವ್ರಿಗೆ ಏನು ಸೌಲಭ್ಯ ಸಿಗುತ್ತಲ್ಲ ಅದನ್ನ ನಾವು ಸಿಗ್ಬೇಕು ರೀ. ಅದನ್ನು ಯಾರು ತೊಗೊಂತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ರೀ. ಮತ್ತು ಅದನ್ನ ಯಾರು ಮಾರ್ತಾರಲ್ಲ ರೀ, ಅವ್ರದ್ದು BPL ಕಾರ್ಡ್ ಆಗಲಿ APL ಕಾರ್ಡ್ ಆಗಲಿ ರದ್ದು ಮಾಡ್ಬೇಕು ರೀ ಅವ್ರದ್ದು. ಯಾಕಂದರೆ ಯಾರಿಗೆ ಅವ್ರಿಗೆ BPL ಕಾರ್ಡ್ ಇರಲಿಲ್ಲ, ಯಾಕೋ ಎಷ್ಟೋ ಮಂದಿ ಅವರು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊತಾರೆ ರೀ. ಅಂಥವ್ರಿಗೆ ಅವ್ರು ಸೌಲಭ್ಯ ಒದಗಿಸ್ಕೊಡ್ರಿ ರೀ. ಇವರು ಮನೆ ಇದ್ದು ಇದನ್ನು ತೊಗೊಂಡು ಇನ್ನೊಬ್ರಿಗೆ ಮಾರಂತಾರೆ, ಅವ್ರು APL ಆಗಲಿ BPL ಆಗಲಿ ರದ್ದು ಮಾಡ್ಬೇಕು ಅಂತ ನಾವು ವಿನಂತಿ ಮಾಡ್ಕೊತೀನಿ. ಹೀಗೆ ರಾಜಾರೋಷವಾಗಿ ಅಕ್ರಮವಾಗಿ ಪಡಿತರ ಅಕ್ಕಿ ಮಾರಾಟ ಮಾಡ್ತಾ ಇದ್ರು ಸಂಬಂಧಿಸಿದ ಅಧಿಕಾರಿಗಳು ದಿವ್ಯ ಮೌನ ವಹಿಸಿದ್ದಾರೆ. ಪೀರನವಾಡಿ ಗ್ರಾಮದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಗೋದಾಮಿಗೆ ಮಾಧ್ಯಮಗಳು ಆಗಮಿಸುತ್ತಿದ್ದಂತೆ ಫುಡ್ ಇನ್ಸ್ಪೆಕ್ಟರ್ ಸುರೇಶ್ ಒಪ್ಪಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳು ಪೊಲೀಸರು ಎಷ್ಟೇ ಸಮಯ ಆದರೂ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಫ್ತಾ ವಸೂಲಿ ಮಾಡ್ತಾರೆ ಎಂಬ ಆರೋಪ ಕೂಡ ಇದೆ. ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪೀರನವಾಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು. ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜಾವನ್ನು ತಗೊಂಡು ಸದರಿ ಕಬ್ಜಾ ಆದ ಎಲ್ಲ ಪ್ರೊಸೆಸ್ ಮುಗಿದ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತಿದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ. ಎಷ್ಟಿದಾವೆ ಸರ್ ನೀವು ಅಂದಾಜು ಎಷ್ಟು? 150 ಚೀಲ ನಮ್ಗೆ ಕಂಡು ಬಂದೈತಿ. ಅದು ನಾವು ಈಗ ವಶಪಡಿಸ್ಕೊಂಡೇವೆ ಸರ್. ವಶಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿ. ಸರ್ ಈಗ ಪರಿಶೀಲನೆ ಮಾಡಿದ್ರಿ, ಏನೇನಿದಾವೆ ಸರ್ ಇಲ್ಲಿ, ಏನೇನು ನೋಡಿದ್ರಿ? ಇಲ್ಲಿ ಪಡಿತರ ಅಕ್ಕಿ ಇದ್ದಿದ್ದನ್ನು ಕಂಡು ಬಂದು ಸರ್. ಪಡಿತರ ಅಕ್ಕಿ ಐತಿ. ಅವ್ರು ಎಲ್ಲಿಂದ ತರ್ತಾರೆ ಇಲ್ಲ, ಅದು ಪೊಲೀಸ್ ಸ್ಟೇಷನ್ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡಿವಿ. ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ
ಅವ್ರು ಎಲ್ಲಿಂದ ಬಂತು, ಹೆಂಗ್ ಸ್ಟಾಕ್ ಮಾಡಿದ್ರಿ, ಏನ್ ಮಾಡಿದ್ರಿ ಅಂತ ಪೊಲೀಸ್ ತನಿಖೆ ಅಂತ ಅದ ನಮಗೆ ಮಾಹಿತಿ ಗೊತ್ತಾಗ್ತದೆ. ಸರ್ ಈಗ ಅವರು ಆರೋಪ ಮಾಡ್ತಾರೆ ಸರ್ ತಮ್ಮ ಮೇಲೆ, ನಾವು ಎಲ್ಲ ಮಾಮೂಲಿ ಕೊಡ್ತೀವಿ ಅನ್ನೋ ಆರೋಪ ಮಾಡ್ತಾರೆ. ಅಂತದ್ದು ಏನಿಲ್ಲ ಸರ್, ತಮ್ಮ ಸೇಫ್ಟಿಗೋಸ್ಕರ ಮತ್ತೊಬ್ಬರ ಹೆಸರು ಹೇಳಿ ಜೀವನ ಮಾಡುವಂತ ಉಪಯೋಗ ಅವ್ರು ಪೊಲೀಸರಿಗೆ ನಿಮಗ ಮಾಮೂಲಿ ಕೊಡ್ತಾರಂದ್ರ ಲೈವ್ ಒಳಗೆ ಹೇಳಿದಾರ ಅವ್ರು. ಅಲ್ಲ ಸರ್, ಅದರಿ ತಮ್ಮ ಇದನ್ನ ಉಳಿಸ್ಕೊಳ್ತಾರ, ಮತ್ತೊಬ್ಬರ ಮ್ಯಾಗ ಅಪಾದನೆ ಮಾಡಿ ಅಂತದ್ ಏನಾರ ಕಂಡು ಬಂದಿದ್ದ ಕರೆ ಆತಂದ್ರ ತಗೊಂಡವ್ರ ಕರೆ ಆತಂದ್ರ ಅವ್ರ ಕಾನೂನು ಪ್ರಕಾರ ತಮ್ಮಿಂತರಾಗಲಿ ಆ ಸಾರ್ವಜನಿಕರಲ್ಲಿ ಸ್ಪಷ್ಟವಾದ ಶಿಕ್ಷೆ ಆಗಲಿ ಅಂತೇಳಿ ನಾ ಬಯಸ್ತೇನೆ ಸರ್. ಫುಡ್ ಇನ್ಸ್ಪೆಕ್ಟರ್ 112 ಸಂಖ್ಯೆಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮುಂದೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.